ಇಲ್ಲಿ ರಾಮನ ಅಯೋಧ್ಯೆ ಥರ ಇದೆ ಇಲ್ಲಿ ತೋರಿಸ್ತೇನೆ. ಆ್ಯಕ್ಚುಲಿ ಅಯೋಧ್ಯೆ ಥರ ಇದೆ ನನಗೆ ನೋಡುವಾಗ, ಅಷ್ಟು ಖುಷಿ ಆಯಿತು. ನನ್ನ ಡ್ರೀಮು ಇಲ್ಲಿಗೆ ಬರಬೇಕಂತ ನನ್ನ ಡ್ರೀಮ್ ಫುಲ್ಫಿಲ್ ಆಯಿತು. ಫುಲ್ಫಿಲ್ ಆಯಿತು ಡ್ರೀಮ್. ಇದೊಂದು ಕೆರೆ, ಚಿಲ್ಲರೆಲ್ಲ ಹಾಕಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ನನಗೆ ನೋಡುವಾಗ ನನಗೆ ಅಯೋಧ್ಯೆ ನೋಡೋ ಥರ ಆಗ್ತದೆ. ಇದನ್ನು ನೋಡುವಾಗ ನನಗೆ ಅಯೋಧ್ಯೆ ನೆನಪಾಗ್ತದೆ. ಅಯೋಧ್ಯೆ ಆಗ್ತದೆ ನೋಡುವಾಗ, ಸೇಮ್ ಅಯೋಧ್ಯೆ ಥರ ಇರುತ್ತೆ. ನನಗೆ ಇಷ್ಟ ಆಯಿತು ಇದು ದೇವಸ್ಥಾನ. ನನಗೆ ಡ್ರೀಮ್ ಆಗಿತ್ತು ಇಲ್ಲಿಗೆ ಬರಬೇಕಂತ, ತುಂಬ ಆಸೆ ಇತ್ತು ಇಲ್ಲಿಗೆ ಬರಬೇಕಂತ. ಮೆಟ್ಟಿಲು ಹೋಗ್ತೈತೆ. ನೋಡಿ ದೇವಸ್ಥಾನ. ನಿಮ್ಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎಷ್ಟು ಚಂದ ಇತ್ತು ಅಂದರೆ ನನಗೆ, ಅಂದರೆ ಅಯೋಧ್ಯೆಗೆ ಹೋಗಿದ್ದ ಥರ ನನಗೆ ಫೀಲ್ ಆಯಿತು. ಅಷ್ಟು ಚಂದ ಇತ್ತು ದೇವಸ್ಥಾನ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ತುಂಬ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗೋದು ಇಲ್ಲಿಗೆ, ಆದರೂ ತುಂಬ ಚೆನ್ನಾಗಿತ್ತು. ಇದು ದೇವಸ್ಥಾನ, ಇಲ್ಲಿ ಹಿಂದೆ ಕಡೆ ಬಂದದ್ದು. ನನಗೆ ಅಯೋಧ್ಯೆ ಹೋಗೋದಿತ್ತು, ನನಗೆ ಅಯೋಧ್ಯೆ ಫೀಲ್ ಬಂತು. ಅಂದರೆ ಅಯೋಧ್ಯೆ ಹೋಗಿದ್ದ ಥರ ಎಲ್ಲ ಇತ್ತು. ಅಂದರೆ ನಾವು ಕುದ್ರೋಳಿಗೆ, ಅಂದರೆ ಮಂಗಳೂರಲ್ಲಿ ದಸರಾಕ್ಕೆ 9 ದೇವಿಗಳನ್ನು ಇರ್ತಾರಲ್ಲ, ಅದು ಎಲ್ಲ ಇತ್ತು. ಶೈಲಪುತ್ರಿ, ಬ್ರಹ್ಮಚಾರಿ ಮತ್ತು ಚಂದ್ರಘಂಟ ಎಲ್ಲ ಇದೆ ಅಲ್ಲ. ಅಂದರೆ ತುಂಬ ದೇವಿಗಳು ಅವತಾರ ಅವತಾರ ಇರ್ತಾರಲ್ಲ, ಅದೆಲ್ಲ ಇತ್ತು ನೋಡಲಿಕ್ಕೆ. ಅಷ್ಟು ಚೆನ್ನಾಗಿತ್ತು, ತುಂಬ ತುಂಬ ಚೆನ್ನಾಗಿತ್ತು. ಇದು ಇಲ್ಲಿ ನೋಡಿ, ಇದು ದೇವಸ್ಥಾನ. ಮಳೆ ಬರ್ತಾ ಇದೆ, ತುಂಬ ಮಳೆ ಬರ್ತಾ ಇದೆ. ದೇವಸ್ಥಾನ ಒಳಗೆ ವೀಡಿಯೋ ಮಾಡಲಿಕ್ಕೆ ಬಿಡುತ್ತಿಲ್ಲ. ತುಂಬ ಮಳೆ ಬರ್ತಾ ಇದೆ. ಸೈಟ್ ಹೋಗ್ತದ ಸಂಜೆ ಆಯಿತು, ನಾವು ಹಾಲಿಗೆ ಹೊರಟಿದ್ವಿ. ಈಗ ಹಾಲಿಗೆ ಹೋಗ್ತಾ ಇರ್ತೇವೆ. ಇನ್ನು ರೀಚ್ ಆಗಲಿಲ್ಲ, ಸ್ವಲ್ಪ
ಮನೆಗೆ ಹೋಗ್ತಿದ್ದೆ. ಸಂಜೆ ಹೊತ್ತು ಬ್ರೆಡ್ ಮತ್ತು ಚಹಾ ಕುಡಿತಿದ್ದೇನೆ. ಈಗ ಬೆಳಗ್ಗೆ ಸಜ್ಜಿಗೆ ಮಾಡಿದ್ದು, ಈಗ ಬ್ರೆಡ್ ತಂದರು ಅಮ್ಮ, ಹಾಗೆ ಬ್ರೆಡ್ ಮತ್ತು ಚಹಾ ಕುಡಿತಿದ್ದೆ. ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ. ಬಾಯ್.